ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರಾ ಹರೀಶ್. ದೇಶದಾದ್ಯಂತ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ದೆಹಲಿಯ ಕರ್ತವ್ಯ ಪಥದಲ್ಲಿ ಸಾಹಸ ಕಲಾಪಗಳು ಅನಾವರಣಗೊಳ್ತಾ ಇದ್ರೆ, ಇತ್ತ ಪಂಜಾಬ್ನ ಅಟಾರಿ ವಾಘಾ ಗಡಿಯಲ್ಲಿ ದೇಶ ಪ್ರೇಮದ ಮತ್ತೊಂದು ಉತ್ತುಂಗ ದೃಶ್ಯ ನಮಗೆ ಕಾಣಸಿಗುತ್ತೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಗಡಿಯಲ್ಲಿ ನಡೆಯುವಂತಹ ಕವಾಯತ್ತು ಕೇವಲ ಮಿಲಿಟರಿ ಪ್ರದರ್ಶನ ಅಲ್ಲ, ಅದು ಭಾರತೀಯರ ಎದೆ ಬಡಿತ. ಗಣರಾಜ್ಯೋತ್ಸವದ ವಿಶೇಷ ಸಂದರ್ಭದಲ್ಲಿ ನಡೆದ ಈ ಅದ್ಭುತ ಕವಾಯತ್ತು, ಅದರ ಇತಿಹಾಸ ಮತ್ತು ಈ ಗಡಿಯ ವಿಶೇಷತೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಾರತದ ಗಡಿ ಭದ್ರತಾ ಪಡೆ ಮತ್ತು ಪಾಕಿಸ್ತಾನದ ರೇಂಜರ್ಸ್ ನಡುವೆ ನಡೆಯುವಂತಹ ಅಟಾರಿ ವಾಘಾ ಬಾರ್ಡರ್ ಕವಾಯತ್ತು ಜಗತ್ತಿನಲ್ಲೇ ಅತ್ಯಂತ ವಿಶಿಷ್ಟವಾದ ಮಿಲಿಟರಿ ಪ್ರದರ್ಶನಗಳಲ್ಲಿ ಒಂದು. ಪ್ರತಿದಿನ ಸೂರ್ಯಾಸ್ತಕ್ಕೂ ಮೊದಲು ನಡೆಯುವಂತಹ ಈ ಸಮಾರಂಭವನ್ನ ಬೀಟಿಂಗ್ ರಿಟ್ರೀಟ್ ಅಂತ ಕರೆಯಲಾಗುತ್ತೆ. ಈ ಬಾರಿಯ ಗಣರಾಜ್ಯೋತ್ಸವದಂದು ಈ ಸ್ಥಳದಲ್ಲಿ ದೇಶ ಪ್ರೇಮದ ಕಿಚ್ಚು ಎಂದಿಗಿಂತಲೂ ಜೋರಾಗಿತ್ತು. ಸಾವಿರಾರು ಪ್ರವಾಸಿಗರ ಸಮ್ಮುಖದಲ್ಲಿ ಹಾರೆ ತೆರೆ ಹಮ್ ಅನ್ನುವಂತಹ ಘೋಷಣೆಗಳು ಮೊಳಗ್ತಾ ಇದ್ವು. ಈ ಕವಾಯತ್ತಿನ ಇತಿಹಾಸವನ್ನ ನಾವು ಕೆದಕ್ತಾ ಹೋದ್ರೆ, ಇದು ಆರಂಭ ಆಗಿದ್ದು 1959ರಲ್ಲಿ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ರಸ್ತೆಯ ಗಡಿಯನ್ನ ಸೌಹಾರ್ದಯುತವಾಗಿ ಮುಚ್ಚುವ ಮತ್ತು ಧ್ವಜಗಳನ್ನ ಕೆಳಗಿಳಿಸುವ ಉದ್ದೇಶದಿಂದ ಈ ಪದ್ಧತಿ ಶುರುವಾಗುತ್ತೆ. ಅಂದಿನಿಂದ ಇಂದಿನವರೆಗೆ ಯಾವುದೇ ಯುದ್ಧ ಅಥವಾ ಉದ್ವಿಗ್ನ ಪರಿಸ್ಥಿತಿಯಲ್ಲೂ ಕೂಡ ಈ ಒಂದು ಸಂಪ್ರದಾಯ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ಉಭಯ ದೇಶಗಳ ನಡುವಿನ ಶಿಸ್ತು ಮತ್ತು ಶಕ್ತಿಯ ಸಂಕೇತ ಆಗಿದೆ. ಈ ಕವಾಯತ್ತಿನ ವಿಶೇಷತೆ ಅಂದ್ರೆ ಇಲ್ಲಿನ ಸೈನಿಕರ ಆಕ್ರಮಣಕಾರಿ ನಡಿಗೆ ಮತ್ತು ಗಾಂಭೀರ್ಯ. ಬಿಎಸ್ಎಫ್ ಸೈನಿಕರು ತಮ್ಮ ಕಾಲುಗಳನ್ನ ತಲೆಯವರೆಗೆ ಎತ್ತಿ ಬೂಟುಗಳನ್ನ ನೆಲಕ್ಕೆ ಅಪ್ಪಳಿಸುವಂತಹ ಆ ದೃಶ್ಯ ಪ್ರೇಕ್ಷಕರಲ್ಲಿ ರೋಮಾಂಚನ ಉಂಟು ಮಾಡುತ್ತೆ. ಇದು ಎದುರಾಳಿ ರಾಷ್ಟ್ರಕ್ಕೆ ತೋರುವಂತಹ ಶಕ್ತಿ ಪ್ರದರ್ಶನವಾದ್ರೂ ಎರಡೂ ಕಡೆಯ ಸೈನಿಕರು ಅತ್ಯಂತ ಸಮನ್ವಯತೆಯಿಂದ ಈ ಕವಾಯತ್ತನ್ನ ಪೂರೈಸ್ತಾರೆ. ಕೊನೆಯಲ್ಲಿ ಎರಡೂ ದೇಶಗಳ ಗೇಟ್ಗಳನ್ನ ತೆರೆದು ಧ್ವಜಗಳನ್ನ ಏಕಕಾಲಕ್ಕೆ ಕೆಳಗಡೆ ಇಳಿಸ್ತಾರೆ. ಅತ್ಯಂತ ವೇಗವಾಗಿ ಪರಸ್ಪರ ಹಸ್ತಲಾಘನ ಮಾಡಿ ಗೇಟ್ ಮುಚ್ಚುವ ಕ್ಷಣ ಈ ಬಾರಿ ಸಮಾರಂಭದ ಕ್ಲೈಮ್ಯಾಕ್ಸ್ ಅಂತ ಹೇಳಬಹುದು. ಸಮಯದ ಬಗ್ಗೆ ಹೇಳೋದಾದ್ರೆ, ಈ ಕವಾಯತ್ತು ಪ್ರತಿದಿನ ಸಂಜೆ ಸೂರ್ಯಾಸ್ತದ ಸಮಯಕ್ಕೆ ಸರಿಯಾಗಿ ಆರಂಭ ಆಗುತ್ತೆ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಸಂಜೆ 4:30ಕ್ಕೆ ಮತ್ತು ಬೇಸಿಗೆಯಲ್ಲಿ ಸಂಜೆ 5:30ಕ್ಕೆ ಈ ಕಾರ್ಯಕ್ರಮ ಶುರುವಾಗುತ್ತೆ. ಸುಮಾರು 45 ನಿಮಿಷಗಳ ಕಾಲ ನಡೆಯುವಂತಹ ಈ ಪ್ರದರ್ಶನವನ್ನ ವೀಕ್ಷಣೆ ಮಾಡೋದಕ್ಕೆ ಜನರು 2-3 ಗಂಟೆ ಮುಂಚಿತವಾಗೇ ಗ್ಯಾಲರಿಗಳಲ್ಲಿ ಜಮಾಯಿಸ್ತಾರೆ. ವಿಶೇಷ ದಿನಗಳಾದಂತಹ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯಂದು ಇಲ್ಲಿ ಪ್ರವಾಸಿಗರ ಸಂಖ್ಯೆ ದುಪ್ಪಟ್ಟಾಗಿರುತ್ತೆ ಮತ್ತು ಸೈನಿಕರ ಉತ್ಸಾಹ ಕೂಡ ಮುಗಿಲು ಮುಟ್ಟಿರುತ್ತೆ. ಗಣರಾಜ್ಯೋತ್ಸವದ ಪ್ರಯುಕ್ತ ಅಟಾರಿ ಗಡಿಯಲ್ಲಿ ಈ ಬಾರಿ ವಿಶೇಷ ಮೆರುಗು ಕಂಡು ಬಂದಿದೆ. ಬಿಎಸ್ಎಫ್ ಸೈನಿಕರು ಪಾಕಿಸ್ತಾನಿ ರೇಂಜರ್ಸ್ಗಳಿಗೆ ಸಿಹಿ ಹಂಚೋ ಮೂಲಕ ಸೌಹಾರ್ದತೆಯನ್ನ ಮೆರೆದಿದ್ದಾರೆ. ಗಡಿ ರೇಖೆಯ ಮೇಲೆ ಸೈನಿಕರು ಮಾರ್ಚ್ ಪಾಸ್ಟ್ ನಡೆಸುವಾಗ ಜನರ ಹರ್ಷೋದ್ಗಾರ ಆಕಾಶವನ್ನೇ ಮುಟ್ಟುವಂತಿತ್ತು. ಮಹಿಳಾ ಬಿಎಸ್ಎಫ್ ಕಮಾಂಡೋಗಳು ಕೂಡ ಈ ಕವಾಯತ್ತಿನಲ್ಲಿ ಭಾಗವಹಿಸಿ ತಮ್ಮ ಶೌರ್ಯ ಪ್ರದರ್ಶಿಸಿರುವುದು ಈ ಬಾರಿಯ ಮತ್ತೊಂದು ಹೆಮ್ಮೆ. ಅಟಾರಿ ಎನ್ನುವಂಥದ್ದು ಭಾರತದ ಕಡೆಯ ಹಳ್ಳಿ ಹೆಸರಾದ್ರೆ, ವಾಘಾ ಅನ್ನುವಂಥದ್ದು ಪಾಕಿಸ್ತಾನದ ಕಡೆಯ ಹಳ್ಳಿ. ಅಮೃತಸರದಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಪ್ರದೇಶ ದೇಶದ ಅತಿ ದೊಡ್ಡ ಪ್ರವಾಸಿ ಕೇಂದ್ರವಾಗಿ ಕೂಡ ಬದಲಾಗಿದೆ. ಇಲ್ಲಿನ ಕವಾಯತ್ತು ಕೇವಲ ಒಂದು ಧಾರ್ಮಿಕ ವಿಧಿಯಂತೆ ನಡೆಯೋದಿಲ್ಲ, ಬದಲಾಗಿ ಪ್ರತಿಯೊಬ್ಬ ಭಾರತೀಯನು ಕೂಡ ತನ್ನ ದೇಶದ ಸಾರ್ವಭೌಮತ್ವದ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡುತ್ತೆ. ಮೈ ನಡುಗಿಸುವಂತಹ ಚಳಿ ಇರ್ಲಿ ಅಥವಾ ಸುಡುವಂತಹ ಬಿಸಿಲಿರ್ಲಿ, ನಮ್ಮ ಸೈನಿಕರ ಈ ಕೆಚ್ಚೆದೆಯ ನಡಿಗೆ ಮಾತ್ರ ಎಂದಿಗೂ ಕೂಡ ಬದಲಾಗೋದಿಲ್ಲ. ಗಣರಾಜ್ಯೋತ್ಸವದ ದಿನದಂದು ಅಟಾರಿ ವಾಘಾ ಗಡಿಯ ದೃಶ್ಯಗಳು ನಮಗೆ ನೀಡುವಂತಹ ಸಂದೇಶ ಒಂದೇ, ಇದು ನಮ್ಮ ಸೈನಿಕರ ಅದಮ್ಯ ಚೇತನ ಮತ್ತು ದೇಶದ ಏಕತೆ. ಈ ಬಾರಿಯ ಗಣರಾಜ್ಯೋತ್ಸವದ ಕವಾಯತ್ತು ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. ಲಕ್ಷಾಂತರ ಹೃದಯಗಳಲ್ಲಿ ದೇಶ ಪ್ರೇಮದ ಜ್ಯೋತಿಯನ್ನ ಬೆಳಗಿಸಿದೆ. ಒಟ್ಟಾರೆ ಅಟಾರಿ ಗಡಿಯಲ್ಲಿ ನಮ್ಮ ಸೈನಿಕರು ತೋರುವಂತಹ ಆ ಶೌರ್ಯದ ಪ್ರದರ್ಶನ ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ನೀವು ಯಾವಾಗ್ಲಾದ್ರೂ ಅಮೃತಸರಕ್ಕೆ ಭೇಟಿ ನೀಡಿದ್ರೆ ತಪ್ಪದೇ ಸಂಜೆ ಈ ಕವಾಯತ್ತನ್ನ ಕಣ್ತುಂಬಿಕೊಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.